ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಬೆಂಗಳೂರಿನಲ್ಲಿ ನಡೆದಿದೆ. ಪರಿಷತ್ ಚುನಾವಣೆ, ಹಿರಿಯೂರು ಉಪಚುನಾವಣೆ, ರಾಜ್ಯದ ಬರ ಪರಿಸ್ಥಿತಿ, ಪಿಂಚಣಿ ಹಾಗೂ ಬಿಪಿಎಲ್ ಕಾರ್ಡ್ ರದ್ದು ವಿಚಾರ, ಕೆಪಿಎಸ್ಸಿ ನೇಮಕಾತಿ ಅಕ್ರಮದ ಆರೋಪ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ಮುಂಬರುವ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಈ ವಿಚಾರಗಳನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲು ಬಿಜೆಪಿ ತಂತ್ರ ರೂಪಿಸಿದೆ. ಬೈ ಎಲೆಕ್ಷನ್ ಗೆಲ್ಲಲು ಬಿಜೆಪಿ ಕೋರ್ ಕಮಿಟಿಯಲ್ಲಿ ಚರ್ಚೆ. ಬರ, ಪಿಂಚಣಿ, ಕೆಪಿಎಸ್ಸಿ, ಸರ್ಕಾರದ ವಿರುದ್ಧ ಕೇಸರಿ ಸಮರ. ರಾಜ್ಯ ಸರ್ಕಾರ ವಿರುದ್ಧ ಹೋರಾಡಲು ಕೇಸರಿ ಟೀಮ್ ಯಾಕೋ ಡಲ್ಲಾದಂತೆ ಕಾಣ್ತಿದೆ. ಅಷ್ಟಾಗಿ ಎಫೆಕ್ಟ್ ಆಗಿ ಹೋರಾಟ ಮಾಡದೆ ಬಿಜೆಪಿ ಟೀಮ್ ಸೈಲೆಂಟ್ ಆಗಿದೆ. ಹೈಕಮಾಂಡ್ ಕೂಡ ಕರ್ನಾಟಕದ ವಿಚಾರದಲ್ಲಿ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲೇನೋ ಅಂತ ಹೇಳಲಾಗ್ತಿದೆ. ಈಗಾಗಿರುವ ಬೈ ಎಲೆಕ್ಷನ್ಗಳನ್ನ ಸೋತಿರುವ ಬಿಜೆಪಿ ಈಗ ಮುಂದಿನ ಉಪಚುನಾವಣೆಯನ್ನಾದರೂ ಗೆಲ್ಲೋಣ ಅಂಚ ಚರ್ಚೆ ನಡೆಸುತ್ತಿದೆ. ಅಂತ ಸಭೆಯಲ್ಲಿ ಚರ್ಚೆಯಾಗಿದೆ. ಅನೇಕ ವಿಚಾರಗಳು ಚರ್ಚೆ ಆಗಿದ್ದಾವೆ. ನಮ್ಮ ರಾಜ್ಯದ ಉಸ್ತುವಾರಿಗಳು, ಸಹ ಉಸ್ತುವಾರಿಗಳು, ಸನ್ಮಾನ್ಯ BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಜಿಯವರು, ಸದಾನಂದ ಗೌಡರು ಎಲ್ಲ ಹಿರಿಯರು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದ್ರು. ಚರ್ಚೆ ಆಗಿರ್ತಕ್ಕಂಥ ಪ್ರಮುಖ ಅಂಶ ಅಂತ ಹೇಳಿದ್ರೆ ಭೀಕರ ಬರ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿರುವಂಥದ್ದು ಈ ನಾಡಿನ ರೈತರಿಗೆ ಒಳ್ಳೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಸದನವನ್ನು ಯಾವ ರೀತಿ ನಾವು ಸದ್ಬಳಕೆ ಮಾಡ್ಕೋಬೇಕು, ರೈತರ ಧ್ವನಿಯಾಗಿ ಯಾವ ರೀತಿ ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಇದು ಚರ್ಚೆ ಆಗಿದೆ. ಅದೇ ರೀತಿ ವಿಧಾನ ಪರಿಷತ್ ಚುನಾವಣೆ 4 ಕ್ಷೇತ್ರಗಳಿಗೆ ಮುಂದಿನ ಅಕ್ಟೋಬರ್ ನಡೀತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಈಗಾಗಲೇ ಅಭ್ಯರ್ಥಿಗಳು ಎಲ್ಲವನ್ನೂ ಕೂಡ ಘೋಷಣೆ ಮಾಡಿದೆ. ಒಂದರಲ್ಲಿ ಇನ್ನೂ ಕೂಡ ಬಾಕಿ ಇದೆ. JDS ಜೊತೆ ಇವತ್ತು ನಾವು ಚರ್ಚೆ ಮಾಡಿ ಅಲ್ಲಿ ಯಾರನ್ನ ಅಭ್ಯರ್ಥಿ ಹಾಕಬೇಕು ಅದನ್ನು ಕೂಡ ತೀರ್ಮಾನ ಆಗಬೇಕು. ಭಾಳ ಪ್ರಮುಖವಾಗಿ ಇವತ್ತು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಯಾವ ರೀತಿ ಹೋರಾಟಗಳನ್ನು ಕೈಗೆತ್ತಿಕೊಳ್ಬೇಕು ಇದು ಕೂಡ ಚರ್ಚೆ ಆಗಿದೆ. ಇನ್ನು ಕೆಪಿಎಸ್ಸಿ ನೇಮಕಾತಿ ವಿಚಾರವು ಬಿಜೆಪಿ ಕೋರ್ ಕಮಿಟಿಯಲ್ಲಿ ಸದ್ದು ಮಾಡಿದೆ. ಕೆಪಿಎಸ್ಸಿ ವಿಚಾರದಲ್ಲಿ ಯುವಕರಿಗೆ ಅನ್ಯಾಯವಾಗ್ತಿದೆ. ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಶ್ರಮಪಟ್ಟು ಪರೀಕ್ಷೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ನೇಮಕಾತಿ ಅಕ್ರಮದ ಆರೋಪಗಳಿಂದ ಅವರ ಶ್ರಮ ವ್ಯರ್ಥವಾಗ್ತಿದೆ ಅಂತ ಬಿಜೆಪಿ ಆರೋಪಿಸಿದೆ. ಮತ್ತು KPSC ಬಹಳ ದೊಡ್ಡ ಅನ್ಯಾಯ ಈ ನಾಡಿನ ಯುವಕರೊಂದಿಗೆ ಆಗ್ತಾ ಇದೆ. ವರ್ಷಗಟ್ಟಲೆ ಶ್ರಮವನ್ನು ಪಟ್ಟು ಆ ವಿದ್ಯಾರ್ಥಿಗಳಿಗೆ ಶ್ರಮಪಟ್ಟರೂ ಕೂಡ ನ್ಯಾಯ ಸಿಗದೇ ಇರುವಂಥದ್ದು, ಈ KPSC ಅವ್ಯವಹಾರ ಇದು ಕೂಡ ಸದನದಲ್ಲಿ ಚರ್ಚೆ ಆಗಬೇಕು ಅನ್ನೋದನ್ನು ಕೂಡ ಮಾತನಾಡಿಕೊಂಡಿದ್ದೇವೆ. ಈ ರೀತಿ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ. ಒಟ್ನಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗಿದೆ. ಹಿರಿಯೂರು ಉಪಚುನಾವಣೆಯಲ್ಲಿ ಗೆಲುವಿನ ಲೆಕ್ಕಾಚಾರ, 4 ಪರಿಷತ್ ಚುನಾವಣೆಗಳಿಗೆ ಸಿದ್ಧತೆ, ಬರದ ವಿಚಾರದಲ್ಲಿ ಸರ್ಕಾರಕ್ಕೆ ಪ್ರಶ್ನೆ, ಪಿಂಚಣಿ ಹಾಗೂ ಬಿಪಿಎಲ್ ಕಾರ್ಡ್ ರದ್ದು ವಿರುದ್ಧ ಹೋರಾಟ, ಕೆಪಿಎಸ್ಸಿ ನೇಮಕಾತಿ ವಿಚಾರದಲ್ಲಿ ಯುವಕರ ಪರ ಧ್ವನಿ. ಹೀಗೆ ಮುಂಬರುವ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಸಾಲು ಸಾಲು ಅಸ್ತ್ರ ಪ್ರಯೋಗಿಸಲು ಕಮಲ ಪಡೆ ಸಜ್ಜಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.